ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇದೀಗ ಕರವೇ ಗಜಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ಆರ್ಥಿಕ ತಜ್ಞರಾಗಿರುವಂತಹ ಎಸ್ ನಾಯಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಓಕೆ ರಾಘವೇಂದ್ರ ಅವರೇ, BBMP ಒಂದು ಬಜೆಟ್ನ ದೊಡ್ಡ ಗಾತ್ರದಲ್ಲಿ ಸಿದ್ಧ ಮಾಡುತ್ತೆ. ಅದರಲ್ಲಿರೋ ಯೋಜನೆಗಳನ್ನು ನೋಡ್ತಾ ಇದ್ರೆ ಬೆಂಗಳೂರು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ಆಸೆ ಚಿಗುರು ಬಿಡುತ್ತೆ. ಆ ಬಜೆಟ್ನು ಅದರಲ್ಲಿರೋ ಯೋಜನೆಗಳಿಗೂ ಈಗ ನಾವು ಕಾಣ್ತಿರೋ ಬೆಂಗಳೂರಿಗೂ ತಾಳಮೇಳನೇ ಇಲ್ಲ. ಇವತ್ತು ಮಹಾನಗರ ಪಾಲಿಕೆ ಅಂದರೆ ಮಹಾ ಭ್ರಷ್ಟಾಚಾರ ಸಂಸ್ಥೆ ಅಂತಲೇ ಆಗ್ಬಿಟ್ಟಿದೆ. ಏನಕ್ಕೆ ಈ ಮಾತು ಹೇಳ್ತವೆ ಅಂದರೆ ನೋಡಿ, ಈಗಾಗಲೇ ಏನೆಲ್ಲ ಬಜೆಟ್ ಮಾಡಿ ಘೋಷಣೆ ಮಾಡಿದ್ರು ಇಲ್ಲಿವರೆಗೆ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇವತ್ತಲ್ಲಿ ಅಧಿಕಾರಿಗಳೇ ಯಾರು ಕೈ ಸಿಗ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳನ್ನ ನಿಯಂತ್ರಣೆ ಮಾಡಬೇಕಾದ ಸರ್ಕಾರ ಇವತ್ತು ಅವರವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬ್ಯುಸಿಯಾಗಿದೆ. ನಾನು ಮುಖ್ಯವಾಗಿ ಈಗ ಏನು ನಗರಾಭಿವೃದ್ಧಿ ಸಚಿವರಾದ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಹೇಳಿದರು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅನ್ನೋದ್ರ ಒಂದು ದೃಷ್ಟಿಯಲ್ಲಿದ್ದರೆ ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲೇ ಪಾಪ ಓಡಾಡ್ಕೊಂಡಿದ್ದಾರೆ. ಈ ಅಧಿಕಾರಿಗಳು ಇವತ್ತು ಯಾರ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಇವತ್ತು ನೋಡಿ, ಬಜೆಟನ್ನು ಏನಕ್ಕೆ ಮಾಡಬೇಕು, ಬಜೆಟನ್ನು ಮಾಡಿದವಾಗ ಅದು ಒಂದು ಕಾರ್ಯರೂಪಕ್ಕೆ ತರಬೇಕು. ಅಟ್ಲೀಸ್ಟ್ ಹೋಗಲಿ ಒಂದು 80% ಆದರೂ ಮಾಡಬೇಕು ಈ BBMP ಮಹಾನಗರ ಪಾಲಿಕೆ ಅವರು. ಆದರೆ ಎಲ್ಲೂ ಆಗ್ತಾ ಇಲ್ಲ. ಈಗಾಗಲೇ ನೋಡಿ, ಏನು ಸ್ವತಂತ್ರ ಉದ್ಯಾನದಲ್ಲಿ ಒಂದು ಪಾರ್ಕಿಂಗ್ ಉದಾಹರಣೆ ತೊಗೋಬೇಕು ಅಂದರೆ ಪಾರ್ಕಿಂಗ್ದು 80 ಕೋಟಿ ವೆಚ್ಚದಲ್ಲಿ ಮಾಡಿರೋದನ್ನು ಈಗಾಗಲೇ 4-5 ವರ್ಷ ಆಯಿತು, ಅಲ್ಲಿಂದ ಯಾವುದೇ ಇನ್ಕಮ್ ಬರ್ತಾ ಇಲ್ಲ ಮಹಾನಗರ ಪಾಲಿಕೆಗೆ. ಆ ರೀತಿ ಒಂದು ದುಂದು ವೆಚ್ಚದ ಕೆಲಸ ಇವತ್ತು ಮಹಾನಗರ ಪಾಲಿಕೆ ಮಾಡ್ತಾ ಇದೆ. ಇದನ್ನು ಕೇಳಬೇಕಾದಂಥ ಸರ್ಕಾರ ಇರ್ಬೋದು, ಅಧಿಕಾರಿಗಳಿರ್ಬೋದು, ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಈಗ ಪರ್ಟಿಕ್ಯುಲರ್ ಪಾರ್ಕಿಂಗ್ ಲಾಟ್ ಬಗ್ಗೆನೇ ಮಾತಾಡೋದಂದ್ರೆ ಎಲ್ಲ ರೆಡಿ ಇರುತ್ತೆ, ಆದರೂ ಉದ್ಘಾಟನೆ ಆಗಲ್ಲ. 80 ಕೋಟಿ ವೆಚ್ಚ ಮಾಡ್ತಿರ್ತಾರೆ, ಆದರೂ ಅದನ್ನು ಬಳಕೆ ಮಾಡಲ್ಲ ಅಂದ್ರೆ ಯಾವ ಕಾರಣ? ಅಲ್ಲ, ಈಗ ನೋಡಿ, ಇವ್ರ ಅಜೆಂಡಾ ಒಂದೇ. ಈಗ ನೋಡಿ, 40% ಸರ್ಕಾರ ಅಂತ BJPನ ಕಿತ್ತಾಕಿದ್ರು. ಇದು ಏನಾಗಿದೆ 60%. ಈಗ ಪಾರ್ಕಿಂಗ್ ಲಾಟನ್ನು 7 ಸಲ ಟೆಂಡರ್ ಆಗಿದೆ. ಇವರು ಹಿಂದ್ಗಡೆಯಿಂದ ಏನು ಒಂದು ಬ್ಯಾಕ್ ಡೋರಿಂದ ಬರಬೇಕಾದ ಮಾಮೂಲಿ ಗಿಂಬಳ ಯಾರು ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಆ ರೀತಿ ಒಂದು ಈಗ ಎಲ್ಲ ರೆಡಿ ಇದೆ, ತಗೊಂಡೋಗಿ ಗಾಡಿ ನಿಲ್ಲಿಸ್ಬೇಕು, ದುಡ್ಡು ಕಲೆಕ್ಷನ್ ಮಾಡಬೇಕು, ಅದು BBMPಗೆ ಎಷ್ಟು ಬರುತ್ತೆ, ಕಾಂಟ್ರಾಕ್ಟಿಗೆ ಬರುತ್ತೆ. ಆದ್ರೂ ಇವರು ಮೀನಾವೇಶ ಅದನ್ನು ಮಾಡ್ತಾರೆ. ಅದನ್ನು ಕೊಡೋದಕ್ಕೆ ಮಹಾನಗರ ಪಾಲಿಕೆ ಬರಬೇಕಾದ ಇನ್ಕಮ್ ತಗೊತಾ ಇಲ್ಲ ಅಂದರೆ ಅದ್ರ ಒಂದೇ ಉದ್ದೇಶ, ಅವ್ರಿಗೆ ಬೇಕಾದ ಕಾಂಟ್ರಾಕ್ಟ್ ಇನ್ನೂ ರೆಡಿಯಾಗಿಲ್ಲ, ಅವ್ರಿಗೆ ಬೇಕಾದಷ್ಟು ದುಡ್ಡು ಇನ್ನೂ ಸಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಆ ಟೆಂಡರ್ ಕೊಡ್ತಾ ಇಲ್ಲ. ಇವತ್ತು ನೋಡಿ, ಎಲ್ಲೋ ಒಂದು ನೋಡಿ, ಎಲ್ಲ ಕೆಸರು ಗದ್ದೆಗಳು ಇದೆಲ್ಲೋ ಅದು ನೀವು ತೋರಿಸ್ತಾ ಇರೋದು ಎಲ್ಲೂ ಇಲ್ಲ. ಯಾದಗಿರಿ, ರಾಯಚೂರು, ಬಳ್ಳಾರಿ ಕಡೆದಲ್ಲ, ಅದು ನಮ್ಮ ಬೆಂಗಳೂರು. ಈಗ ತಾನೇ ಒಂದು ಯಾವುದೋ ರಸ್ತೆಯಲ್ಲಿ ಬಂದ್ವಿ ನಾವು. ನಮ್ಮ ಏನು ಹೆಚ್ಚು ವಿಶ್ವನಾಥ್ ಅವರು ಏನಿದಾರಲ್ಲ, ಇಲ್ಲಿ ನಮ್ಮ ಏನು ದೇವನಹಳ್ಳಿ ಕಡೆಗೆ ಆ ಮಾಗಡಿ ರೋಡ್ ಅನ್ನೋದು ಸುಮಾರು ಇಲ್ಲಿವರೆಗೂ ತಾರೆ ಕಂಡಿಲ್ಲಂತ ರೋಡಲ್ಲಿ ಜನಗಳು ಹೇಳ್ತಾರೆ, ಇಲ್ಲಿವರೆಗೂ ಡಾಂಬರೇ ನಾವು ನೋಡಿಲ್ಲ ಅಂತ. ಆ ರೀತಿ ರಸ್ತೆಗಳು ಇವತ್ತು ರಾಜಧಾನಿಗಳಲ್ಲಿದೆ. ಇವತ್ತು ನಾವೇನು ಯಾವುದೇ ಇವರು ಬಜೆಟ್ ಮಾಡಲಿ, ನಮ್ಮ ಉದ್ದೇಶ ಏನು ಅಂದರೆ ಸಾರ್ವಜನಿಕರನ್ನ, ಈಗ ಒಂದು ರಸ್ತೆಯಲ್ಲಿ ಒಂದು ಗಲ್ಲಿ ಮಾಡ್ತಾರಾ, ನಮ್ಮ ಒಂದು ಗಲ್ಲಿಯಲ್ಲಿ ಒಂದು 50 ಮನೆ ಇರ್ತವೆ. 50 ಮನೆಯಲ್ಲಿ ಒಂದು ಸಲಹಾ ಸಮಿತಿ ಮಾಡಲಿ. ಆ ಮನೆಯಲ್ಲಿರೋ ಒಬ್ಬೊಬ್ಬರನ್ನ ಸದಸ್ಯರನ್ನ ಒಂದು ಸಮಿತಿ ಅಂತ ಮಾಡಿಕೊಂಡು ಆ ರಸ್ತೆಗೆ ಎಷ್ಟು ಬಜೆಟ್ ಆಗಿದೆ, ಆ ರಸ್ತೆಗೆ ಎಷ್ಟು ಬಜೆಟ್ ಮಾಡಿದ್ದಾರೆ, ಆ ರಸ್ತೆಗೆ ಎಷ್ಟು ದುಡ್ಡು ಅಲ್ಲಿ ಬಿಡುಗಡೆ ಆಗಿದೆ, ಆ ಯಾವ ಕ್ವಾಲಿಟಿ ಕೆಲಸ ಆಗಿದೆ, ಎಷ್ಟು ಕ್ವಾಲಿಟಿಯಿಂದ ಕೆಲಸ ಮಾಡಿದ್ದಾರೆ ಅನ್ನೋದನ್ನ, ಆ ರಸ್ತೆಯ ಏನೊಂದು 10 ಮನೆನೋ 20 ಮನೆನೋ 100 ಮನೆನೋ ಇದ್ದಾವೆ, ಅವರೆಲ್ಲರೂ ಒಂದು ಸೈನ್ ಹಾಕುವಂಥ ಕೆಲಸ ಮಾಡಲಿ. ಈ ರೀತಿ ಒಂದು ರಸ್ತೆ ಗುಂಡಿ ಸರಿಯಾಗಿಲ್ಲ, ಇಲ್ಲಿ ತಾರ್ ಹಾಕಿಲ್ಲ, ಇಲ್ಲಿ ಬರೇ ತಾರ್ ಬದಲಿಗೆ ಒಂದು ಬ್ಲ್ಯಾಕು ಕಪ್ಪು ಬಣ್ಣವನ್ನು ಬಡ್ದಿದ್ದಾರೆ, ಅಥವಾ ಇಲ್ಲಿ ಜಲ್ಲಿ ಸರಿಯಾಗಿ ಹಾಕಿಲ್ಲ, ಸಿಮೆಂಟ್ ಸರಿಯಾಗಿ ಹಾಕಿಲ್ಲ ಅನ್ನೋದನ್ನ ಜನಗಳೇ ಒಂದು ಅಧ್ಯಯನ ಮಾಡಲಿ. ಆಮೇಲೆ ಒಂದು ಜನಗಳಿಗೆ ಒಂದು ಸಲಹೆ ಸಮಿತಿ ಅಂತ ಒಂದು ಏನಾರು ನಮ್ಮ ಹೋರಾಟಗಾರ ಇರ್ಬೋದು, ಈ ಏನಾರು ಈಗ ರಿಟೈರ್ಡ್ ತಜ್ಞರುಗಳಿರ್ಬೋದು, ಅಥವಾ ಯಾವುದೋ ಒಂದು ನ್ಯಾಯಾಲಯದ ನ್ಯಾಯಮೂರ್ತಿಗಳಿರ್ಬೋದು, ಅಲ್ಲಿ ಯಾರೆಲ್ಲ ಇದ್ದಾರೆ ಒಂದು ಸಮಿತಿ ಮಾಡ್ಕೊಳ್ಳಿ. ಈಗ ದೊಡ್ಡ ರೋಡ್ಗಳು ಅಂದರೆ ಅದೊಂದು ಕ್ವಾಲಿಟಿ ಇನ್ಸ್ಪೆಕ್ಟ್ ಮಾಡ್ತಾರೆ ಇವರು. ಯಾವ ರೀತಿ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಲಂಚ ತಗೊಳ್ಳೋರು ಇವರೇ, ಆದೇಶ ಮಾಡೋರು ಇವರೇ. ಅಲ್ಲಿ ಇವರಾದ ಇಂಜಿನಿಯರ್ಗಳು ಹೋಗ್ತಾರೆ, ಅಲ್ಲೊಂದು ಸ್ವಲ್ಪ ಗುಂಡಿ ತೆಗಿತಾರೆ, ಅದು ಸರಿ ಇದೆ, ಸರಿ ಇಲ್ಲ ಅಂತ ಕೊಡೋಕೆ ಎಷ್ಟು, ಸರಿ ಇದೆ ಅಂತ ಕೊಡೋಕೆ ಎಷ್ಟು ಅಂತ ಫಿಕ್ಸ್ ಮಾಡ್ತಾರೆ. ಸರಿ ಇದೆ ಅಂತ ಕೊಡ್ತಾರೆ ಅವರು. ಆ ರೀತಿ ಆಗೋದು ಬೇಡ. ನಾವು ಹೇಳೋದೇನು ಅಂದರೆ ಪಬ್ಲಿಕ್ಕು ಇವತ್ತು ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡು ಅಲ್ವಾ, ತೆರಿಗೆ ದುಡ್ಡು ಇರೋದ್ರಿಂದ ನೀವೆಲ್ಲ ಇಡೀ ಕರ್ನಾಟಕದಿಂದ ಇದನ್ನು ಬೇಕಾದ್ರೆ ಮಾಡಲಿ. ಇಡೀ ನಾವು ಬೆಂಗಳೂರಲ್ಲಿ ಎಲ್ಲಿ ನಾವೀಗ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ ಆವಾಗ. ಹೌದು, ಈಗ ಒಂದು ಗಲ್ಲಿಯಲ್ಲಿ ಆ ರೋಡ್ ಸರಿ ಇದೆ ಅಂತ ಎಲ್ಲರೂ ಜನಗಳು ಹೇಳಿದ ಮೇಲೆ ಆ ಬಿಲ್ ಪಾಸ್ ಮಾಡೋ ಅಂಥದ್ದು ಮಹಾನಗರ ಪಾಲಿಕೆ ಮಾಡಬೇಕು. ಮನುಷ್ಯತ್ವ ಅನ್ನೋದಿಲ್ವಾ, ಮಾನವೀಯತೆ ಅನ್ನೋದಿಲ್ವಾ, ಪ್ರಶ್ನೆ ಮಾಡಲ್ಲ ಅನ್ನೋ ಧೈರ್ಯನ ಇವರಿಗೆ? ಈಗ ಜಾಸ್ತಿ ದೂರ ಬೇಡ ನೀವು, ಇಲ್ಲಿನೇ ನೋಡಿ, DK ಶಿವಕುಮಾರ್ ಸಾಹೇಬರದು ಒಂದು ಲುಲ್ಲು ಮಾಲ್ ಇದೆ.
ಈಗ ಲುಲ್ಲು ಮಾಲ್ ವಿಷಯಕ್ಕೆ ಬರೋಣ. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಬಂದಿದ್ದಾರೆ. ಓಕೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಲುಲ್ಲು ಮಾಲ್ ಹತ್ರ ಒಂದು BBMP ಒಂದು ಅಂಡರ್ ಪಾಸ್ ಇರ್ಬೋದು, ಒಂದು ಫ್ಲೈಓವರ್ ಬ್ರಿಡ್ಜ್ ಇರ್ಬೋದು, ತಕ್ಷಣ ಮಾಡಿದರು. 6 ತಿಂಗಳೊಳಗಡೆ ಉದ್ಘಾಟನೆ ಮಾಡಿದರು. ಇವತ್ತು ಒಂದು ಜನಗಳಿಗೆ ಬಳಕೆ ಆಗುವಂಥ ರಸ್ತೆ ಮಾಡಿದ್ದಾರೆ. ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. ಅದೇ ಲುಲ್ಲು ಮಾಲಿಂದ 500 ಮೀಟ್ರ್ ದೂರ ಇಲ್ಲ, ಒಂದು ರೈಲ್ವೆ ಹಿಂದ್ಗಡೆ ನಮ್ಮ ಏನು ಮೆಜೆಸ್ಟಿಕ್ ಅಂತ ರೈಲ್ವೆ ಬ್ರಿಡ್ಜ್ ಕಟ್ಟಿದ್ದಾರೆ. ಸುಮಾರು 5 ವರ್ಷ ಆಯಿತು, ಇಲ್ಲಿವರೆಗೆ ಅದು ಉದ್ಘಾಟನೆ ಆಗಿಲ್ಲ. ಅಂದರೆ ಇವರಿಗೆ ವೈಯಕ್ತಿಕವಾಗಿ ಅವರ ಮಾಲ್ಗಳನ್ನು, ಅವರ ಬಿಲ್ಡಿಂಗ್ಗಳನ್ನು, ಅವರ ಮಾಲ್ಗಳು ಮುಂದೆ ಇರೋದು ಮಾತ್ರ ಅಭಿವೃದ್ಧಿ ಮಾಡ್ಕೊಳಕ್ಕೆ ಇವರು ಸಚಿವರುಗಳಾಗಿದ್ದಾರ, ಸರ್ಕಾರ ಬಂದಿದೆಯೋ, ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋ ಸಚಿವರಾಗಿದ್ದಾರೆ ಅಂತ ಉತ್ತರ ಕೊಡಬೇಕು. ನಾವು ಯಾರಾದರೂ ಹೋಗಲಿ ಅಧ್ಯಯನ ಮಾಡಲಿ, ನೀವು ಕ್ಯಾಮ್ರಾ ತೊಗೊಂಡೋಗಿ ಅದು ರೈಲ್ವೆ ನೋಡಿ, ಅದೊಂದು ಟ್ರಾಫಿಕ್ ಆಯಿತು ಅಂದರೆ, ಅದೊಂದು ರೋಲ್ ಕ್ಲಿಯರ್ ಆಯಿತು ಅಂದರೆ ನಮ್ಗೆ ಆರಾಮಾಗಿ ಬ್ಯಾಕ್ ಗೇಟಿಗೆ ಹೋಗ್ಬೋದು, ರೈಲ್ವೆಗೆ ಆರಾಮಾಗಿ ಹೋಗ್ಬೋದು, ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಇವತ್ತು ಆ ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟಿಗೆ ಹೋಗಬೇಕು ಅಂದರೆ ಮಿನಿಮಮ್ ಅರ್ಧ ಗಂಟೆ ಕಾಯಬೇಕು. ಅನಗರ ಮಹಾನಗರ ಪಾಲಿಕೆ ನೋಡಿ, ಇವತ್ತು ಮಹಾನಗರ ಪಾಲಿಕೆನೇ ಸತ್ತೋಗಿದೆ. ಅದು ಏನಕ್ಕೆ ಅದನ್ನು ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಈ ನೀವು ಮಹಾನಗರ ಪಾಲಿಕೆ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಪ ಇಂದು ಸ್ವೆಟರ್ನ, ಈ ಚಳಿಗಾಲ ಇದೆ, ಸ್ವೆಟರ್ನ ಕೊಡೋದಂತೂ ಕಾರ್ಯಕ್ರಮ ಇದೆ. ಆ ಸ್ವೆಟರ್ಗೆ 700 ರೂಪಾಯಿ ಕೊಡ್ತಾರೆ. ಆ 700 ರೂಪಾಯಿ ಯಾರಿಗೆ ಕೊಡ್ತಾರೆ ಅಂದರೆ ಪೋಷಕರ ತಂದೆಗೆ ಹಾಕ್ತಾರೆ, ಅಕೌಂಟಿಗೆ ಅಥವಾ ಕೊಡ್ತಾರೆ. ಆ ತಂದೆ ಆದವನು ಯಾವುದೇ ಮಕ್ಕಳಿಗೆ ಸ್ವೆಟರ್ ಕೊಡಿಸಿದ್ದು ಹೋಗಲಿ, ಈಗ ಹೋಗಲಿ ಮಹಾನಗರ ಪಾಲಿಕೆ ಆ ಮಕ್ಕಳ ಹತ್ರ ಒಂದೇ ಒಂದು ಸ್ವೆಟರ್ ಇಲ್ಲ. ಅವನೇನು ಮಾಡ್ತಾನೆ, 700 ರೂಪಾಯಿ ತಗೊಂಡೋಗಿ ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಮಲ್ಕೊತಾನೆ. ಈ ಕೆಲಸ ಮಾಡೋದೆ ಯಾಕೆ ಮಹಾನಗರ ಪಾಲಿಕೆ ಯಾರಿಗಾರೋ ಒಬ್ರು ಟೆಂಡರ್ ಕರೀಲಿ, ಕ್ವಾಲಿಟಿ ಚೆಕ್ ಮಾಡಿ ಆ ಸ್ವೆಟರನ್ನು ಡೈರೆಕ್ಟಾಗಿ ಶಾಲೆಗಳಿಗೆ ಕೊಡಲಿ, ಆ ರೀತಿ ಕೆಲಸ ಆಗಲಿ. ಇವತ್ತು ಶಾಲೆ ಅಭಿವೃದ್ಧಿಗಳು ಇಲ್ಲ. ಆಮೇಲೆ ಬಜೆಟ್ ನೋಡಿ, ಇವತ್ತು ಏನು ಮಾಡ್ತಾರೆ ಬಜೆಟ್ ನೋಡಿ. ಇವತ್ತು ಬಜೆಟ್ ಇನ್ನೊಂದು ವಾರ ಇರಬೇಕು ಅಂದಾಗ ಹಳೆ ಬಜೆಟ್ಗಳನ್ನ ಪೇಪರ್ ತೊಗೊತಾರೆ, ಹಳೆ ಬಜೆಟ್ಗಳ ಪೇಪರ್ನ ಜೆರಾಕ್ಸ್ ಮಾಡ್ತಾರೆ, ಜೆರಾಕ್ಸ್ ಮಾಡಿ ಡೇಟನ್ನು ಚೇಂಜ್ ಮಾಡ್ತಾರೆ, ಎಲ್ಲ ಚೇಂಜ್ ಮಾಡಿ ಹೊಸದು ಅದನ್ನು ತಗೊಂಡೋಗಿ ಮತ್ತೆ ಕೊಡ್ತಾರೆ. ಇವತ್ತೇನಾಗಿದೆ ಅವ್ರಿಗೆ ಗೊತ್ತಿದೆ, ನಾನು ಇವತ್ತು ದುಡ್ಡು 100 ಕೋಟಿ ಕೊಟ್ಬಿಟ್ಟು ನಾನು ಇಲ್ಲಿ ಕಮಿಷನರ್ ಆಗಿದ್ದೇನೆ, ನಾನು 10 ಕೋಟಿ ಕೊಟ್ಟು ಇಂಜಿನಿಯರ್ ಆಗಿದ್ದೇನೆ, ನನಗೆ ಯಾರು ಕೇಳಲ್ಲ, ನನಗೆ ಯಾವ ಮಂತ್ರಿದು ಇದಿಲ್ಲ, ನನಗೆ ಯಾವುದು ಇಡ್ತಾ ಇಲ್ಲ. ಅವ್ರಿಗೆ ಏನಾಗಿದೆ, ದುಡ್ಡು ಕೊಟ್ಟರೆ ನನಗೆ ಪೋಸ್ಟಿಂಗ್ ಸಿಗುತ್ತೆ ಅಂತ ಗೊತ್ತಿದೆ, ನಾನು ಸಸ್ಪೆಂಡ್ ಆದರೆ ರಿಕವರಿ ಬಿಜಿ ಆಗುತ್ತೆ. ಈ ರೀತಿ ಮನೋಭಾವ ಅವ್ರದ್ದಿದೆ. ಖಂಡಿತವಾಗ್ಲೂ ನೋಡಿದ್ರಲ್ಲ, BBMP ಅಂದಾಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಬೃಹತ್ ಬೆಂಗಳೂರು ಮಹಾ ಭ್ರಷ್ಟಾಚಾರದ ಪಾಲಿಕೆ ಆಗಿದೆ ಅಂತ ಹೇಳಿದ್ರೆ ಬಹಳ ನೋವಾಗುತ್ತೆ. ಈ ಸೈನಿಗೆ, ಈ ಕಾಮಗಾರಿ ಕೆಲಸಕ್ಕೆ ಅಥವಾ ನಂದೇನೋ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇಷ್ಟು ದುಡ್ಡನ್ನ ಪಾಕೆಟಲ್ಲಿ ನಾನು ಇಟ್ಕೊಂಡು ಹೋಗ್ಬೇಕು ಅನ್ನೋ ಕ್ಲಾರಿಟಿ ಇದೆ. ಅಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ತಾಂಡವಾಡ್ತಿರೋದು, ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ, ಅಕೌಂಟಬಿಲಿಟಿ ಇಲ್ಲ. ಹೌದು ಮೇಡಮ್. ಈಗ ನೋಡಿ, ಯಾವುದೇ ಮಹಾನಗರ ಪಾಲಿಕೆಗಾಗಲಿ BDAಗಾಗಲಿ ಯಾವುದೇ ಒಂದು ನೀವು ಸರ್ಕಾರಿ ಇಲಾಖೆಗೆ, ಈವನ್ ವಿಧಾನಸೌಧಕ್ಕೆ ಹೋಗಬೇಕು ಅಂದ್ರೂ ಈ ಕೆಲಸ ಮಾಡಬೇಕು, ಎಷ್ಟು ಕೊಡ್ತೀಯ ಅಂತ ಓಪನ್ನಾಗಿ ಕೇಳ್ತಾರೆ. ಇವತ್ತೇನು ನಮ್ಮಲ್ಲಿ ಲೋಕಾಯುಕ್ತ ಇದೆ ಅಂತೀವಿ, CBI ಇದೆ, ED ಇದೆ, ಏನಿದ್ರೂ ಇಲ್ಲ, ಎಲ್ಲ ದುಡ್ಡಿದ್ರೆ ಒಂದೇ ಅಂತ ಆ ಮನೋಭಾವಕ್ಕೆ ಬಂದ್ಬಿಟ್ಟಿದ್ದಾರೆ. ಇವತ್ತು ನೋಡಿ, ನಾವು ಹೇಳ್ದಂಗೆ ಯಾವೊಬ್ಬ ಕಂಟ್ರಾಕ್ಟು ಆ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದರೆ ಅವನ ಒಂದು ಹೆಸರನ್ನ ಬೋರ್ಡನ್ನು ಹಾಕಬೇಕಲ್ಲಿ, ಇಂಥ ಕಂಟ್ರಾಕ್ಟು ಇಂಥ ನೇಮ್ ಹಾಕಿದಾಗ ಅಂದಾಗ ಅವನೇನಾದ್ರು ಸರಿ ಮಾಡ್ಬೋದೇನು, ಯಾಕಂದರೆ ಆ ಬೋರ್ಡ್ ಬಿತ್ತಾಗ ಅವನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ಬೋದು. ಇವತ್ತು ಏನಾಗಿದೆ, ಅದನ್ನು ಹಾಕಕ್ಕೆ ಬರಲ್ಲ. ಯಾಕೆ ಹಾಕಲ್ಲ ಇವರು ಅಂದರೆ, ಅವನು 40% ಕೊಟ್ಟಿರ್ತಾನೆ, ಆಮೇಲೆ ಅಲ್ಲಿ MLA ಕೊಟ್ಟಿರ್ತಾನೆ, ಅಲ್ಲಿ ಕೌನ್ಸಿಲರ್ ಯಾರು ಆಗ ಅಂತವ್ರು ಇದ್ರು. ಈಗ ಏನಾಗ್ಬಿಟ್ಟಿದೆ ಪಾಪ ಗುತ್ತಿಗೆದಾರದ್ದು, ಈ ಕಡೆ ಕಾಂಗ್ರೆಸ್ಸು, JDS, BJP 3 ಕೌನ್ಸಿಲರ್ ಆಗ ಅಂತವ್ರು, ನಾವು ಏನು ಮೇನ್ ಲೀಡ್ ಇರ್ತಾರಲ್ಲ ಅವರಿಗೆಲ್ಲ ಮಾಮೂಲಿ ಕೊಡಬೇಕು. ಈಗ ಏನಾದ್ರು ಎಲೆಕ್ಷನ್ ಆಗ್ಬಿಟ್ಟಿದ್ರೆ ಒಬ್ಬರಿಗೆ ಕೊಡ್ಬೋದಾಗಿತ್ತು ಅವ್ರ ಪಾಪ, ಈಗ 3 ಜನರನ್ನು ಮೇಂಟೈನ್ ಮಾಡಬೇಕಾಗಿದೆ. ಆ ರೀತಿ ಒಂದು ಮನೋಭಾವ ಇಲ್ಲ ಅಂದರೆ ಆಟೆಗಳಾಗ್ತಾರೆ, ಇನ್ನೊಂದು ಆಗ್ತಾರೆ, ತೊಂದರೆ ಕೊಡ್ತಾರೆ, ಅಲ್ಲಿ ಪಾಟು ಹೋಲು ಅಂತಾರೆ, ಇನ್ನೊಂದು ಮಾಡ್ತಾರೆ. ಇವತ್ತು ನೋಡಿ ಹೆಂಗಿದೆ ಅಂದರೆ, ಈ ರಾತ್ರಿ ನೀವು ಅಲ್ಲಿ ಲಾರಿ ನಿಂತಿರ್ತಾರೆ, ಜಲ್ಲಿ ಹಾಕ್ಕೊಂಡು ತಾರ ಹಾಕ್ಕೊಂಡು ಪಾಟು ಅಲ್ಲಿ ಮುಚ್ತಾ ಇರ್ತಾರೆ. ಬೆಳಗ್ಗೆ ನೀವು ಅದೇ ದಾರಿಯಲ್ಲಿ ಬನ್ನಿ, ಮತ್ತೆ ಅದೇ ಗುಂಡಿನೇ ಇರುತ್ತೆ, ಕೇಳೋರೇ ಇಲ್ಲ. ಏನು ಹೇಳಿದ್ರೆ, ರಾತ್ರಿ ಮಳೆ ಬಂದ್ಬಿಡ್ತು ಸರ್, ಮಳೆ ಬಂದಿದ್ದ ಗುಂಡಿ ಮತ್ತೆ ಬಿದ್ದುಬಿಟ್ಟಿದೆ ಅಂದರೆ ನಮ್ಮ ಕ್ವಾಲಿಟಿ. ಇವತ್ತು ಹೊರ ದೇಶಕ್ಕೆ ಹೋಗ್ತಾರೆ ಇವರೊಂದು ಟೂರ್ಗಳ ಥರ, ಹೆಂಡ್ರು ಮಕ್ಕಳು ಕರ್ಕೊಂಡು ಹೋಗ್ತಾರೆ ನಮ್ಮ ಅಧ್ಯಯನ ಮಾಡೋಕ್ಕೆ. ಏನು ಅಧ್ಯಯನ ಮಾಡ್ಕೊ ಬರ್ತಾರೆ ಇವತ್ತು ಇವರು? ಅಧ್ಯಯನ ಮಾಡೋದೇನಕ್ಕೆ? ನಮ್ಮದು ಯಾವ ರೀತಿ ಕ್ವಾಲಿಟಿ ರಸ್ತೆ ಮಾಡಬೇಕು, ಇವತ್ತು ಮುಂದುವರೆದಿರೋ ದೇಶಗಳಿಗೆ ಹೋಗ್ಬಿಟ್ಟು ನಾವು ಏನಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೋಗಲ್ಲ. ಇವರೆಲ್ಲ ಅವರ ಹೆಂಡತಿ ಮಕ್ಕಳನ್ನ ಟ್ರಿಪ್ಪಲ್ಲಿ ಕರ್ಕೊಂಡೋಗಿ ಆರಾಮಾಗಿ ಎಂಜಾಯ್ ಮಾಡಿಬಿಟ್ಟು ಇಲ್ಲಿ ಬಂದು ಏನು ಕೆಲಸ ಮಾಡ್ತಾರೆ. ಇವತ್ತು ಈಗ ಏನಾಗ್ಬಿಟ್ಟಿದೆ, ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ನಮಗೆ ನಾಚಿಕೆ ಆಗ್ಬಿಟ್ಟಿದೆ. ಆ ರೀತಿ ಒಂದು ಕ್ರಮೇಣವಾಗಿ ಬರ್ತಾ ಇದೆ. ಇವತ್ತು ನೋಡಿ, ಈಗ ಮೊದಲು ಎಲೆಕ್ಷನ್ ಆಗಬೇಕು, ಈ ಮಹಾನಗರ ಪಾಲಿಕೆಗೆ ಎಲೆಕ್ಷನ್ ಆದರೆ ಸ್ವಲ್ಪ ಸರಿ ಹೋಗ್ಬೋದೇನೋ ಗೊತ್ತಿಲ್ಲ. ಆ ರೀತಿ ಒಂದು ಕಂಟ್ರೋಲ್ ಇಲ್ದಿರೋ ಒಂದು ಕೆಲಸ ಆಗಿದೆ. ಇವ್ರು ಹೇಳ್ದಂಗೆ, ಈಗ ಸಾರ್ ಹೇಳ್ತಾ ಇದ್ರಲ್ಲ, ಬರೇ ಇವತ್ತು ದುಡ್ಡು ಎಲ್ಲರೂ ಒಟ್ಟಾರೆ ಅಂದರೆ ಕಳ್ಳರೆಲ್ಲ ಒಟ್ಟಾಗ್ಬಿಟ್ಟಿದ್ದಾರೆ. ಈಗ ಅಧಿಕಾರಿಗಳು ಕಳ್ಳರು,
ಆ ಕಂಟ್ರಾಕ್ಟ್ದಾರ ಇದಾರಲ್ಲ ಇವರು ಮಹಾಕಳ್ಳರು, ಇದನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ರಾಜಕಾರಣಿಗಳು ದೊಡ್ಡ ಕಳ್ಳರು. ಈಗ ಯಾರನ್ನ ಕೇಳೋಕ್ಕಾಗತ್ತೆ ಇವತ್ತು? ಈಗ ನಾವು ಕೇಳಿ ನೀವೇನೋ ಅರ್ಜಿ ಹಾಕಿ ಇವತ್ತು ಹೇಳ್ದಂಗೆ ನಾವೇನಾರು ಒಂದು RT ಹಾಕಿ ಅಥವಾ ಏನಾದ್ರು ಕೇಳಿ ಅನ್ನೋ ಒಂದು ಮಾಡಬೇಕು ಅಂದರೆ ನಾವೀಗ ಹೋಗಿ ಆ ಲಾಯರ್ಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳ್ತಾರೆ. ಆಯಿತು, ಒಂದು PL ಆಗ್ತಾನೆ, ಇಷ್ಟು ಫೀಸ್ ಆಗುತ್ತೆ. ಅಕಸ್ಮಾತ್ ಅದನ್ನು ರಿಜೆಕ್ಟ್ ಆದರೆ ನಮಗೆ ಮತ್ತೆ ಮಾನನಷ್ಟ ಮೊಕದ್ದಮೆ ಅಂತ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕ್ತಾರೆ ನ್ಯಾಯಾಲಯಗಳಲ್ಲಿ. ಯಾರ ಧೈರ್ಯ ಮಾಡ್ತಾರೆ ಹೋಗೋದಕ್ಕೆ? ಅದರಿಂದ ಇವತ್ತೇನಾಗಿದೆ, ಅಧಿಕಾರಿಗಳಿಗೆ ಯಾರ ಭಯನೂ ಇಲ್ಲ, ಓಪನ್ ಆಗಿ ಲಂಚ ತಗೊತಾರೆ, ವಿಡಿಯೋ ಮಾಡ್ತಾರೆ. ಈಗ ಕೆಲವು ಅಧಿಕಾರಿಗಳು ಮಹಾನಗರ ಪಾಲಿಕೆ ಒಳಗಡೆ ಬರಬೇಕು, ಪೊಲೀಸ್ ಸ್ಟೇಷನ್ ಒಳಗಡೆ ಬರಬೇಕು ಅಂದರೆ ಮೊಬೈಲ್ ಹೊರಗಡೆ ಇಟ್ಟು ಬನ್ನಿ ಅಂತಾರೆ. ಹೊರಗಡೆ ಇಟ್ಟು ಬಂದಿಲ್ಲ ಅಂದರೆ ನಾವು ಮಾತಾಡಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತಾರೆ. ಈ ರೀತಿ ಒಂದು ವರ್ತನೆಗೆ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ನೋಡಿ, ಒಂದು ಮಹಾನಗರ ಏನೋ ಒಂದು ಬೆಂಗಳೂರು ನಗರದಲ್ಲಿ ವಿ ಪುರಂ ಅಂತ ಇತ್ತು. ಯಾರಿಗಾದರೂ ರಾತ್ರಿ ಹೋಗಿ ಹೊಟ್ಟೆ ಹತ್ತಾರೆ, ರಾತ್ರಿ 12 ಗಂಟೆ 1 ಗಂಟೆ ತನಕ ಫುಟ್ಪಾತಲ್ಲಿ ಊಟ ಸಿಗೋದು, ಒಳ್ಳೆ ಕ್ವಾಲಿಟಿ ಊಟ ಸಿಗೋದು, ತಿಂಡಿ ಸಿಗೋದು. ಇವತ್ತು ನೋಡಿ, ಸುಮಾರು 3 ವರ್ಷ ಆಯ್ತು ಆ ವಿ ಪುರಂದು ಫುಟ್ಪಾತು ಮತ್ತು ಆ ರೋಡನ್ನು ಅಗದುಬಿಟ್ಟು ಇವರು ರೋಡ್ ಮಾಡ್ತೇವೆ, ಹೊಸ ರಸ್ತೆ ಮಾಡ್ತೇವೆ, ಸಿಮೆಂಟ್ ರೋಡ್ ಮಾಡ್ತೇವೆ ಅಂತ 3.5-4 ವರ್ಷ ಆದ್ರೂ ಆ ಕಡೆ ಯಾರೂ ಹೋಗ್ತಾ ಇಲ್ಲ. ಪಾಪ ಬೀದಿ ವ್ಯಾಪಾರಿಗಳು, ಇವತ್ತು ಬೀದಿ ವ್ಯಾಪಾರಿಗಳು ಒಂದೇ ಅಲ್ಲ, ಎಲ್ಲಿ ನಾನು ನೋಡ್ದಂಗೆ ಸುಮಾರು ಧಾರಾವಾಹಿ ಆ್ಯಕ್ಟ್ರಿಂದ ಹಿಡಿದು ತುಂಬ ಜನ ಅಲ್ಲಿ ಬರ್ತಾಯಿದ್ರು, ಅತಿ ಗಣ್ಯರ ಸಮೇತ ಬಂದು ಊಟ ಮಾಡ್ತಾಯಿದ್ರು. ಅಂಥ ಜಾಗ ಇವತ್ತು ಏನಾಗಿದೆ, ಒಂದು ಹಾಳು ಕೊಂಪೆ ಆಗಿದೆ. ಹಾಳು ಕೊಂಪೆ, ಇವರು ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನು ರೋಡನ್ನ ಅಗದು ರಿಪೇರಿ ಮಾಡ್ತಾ ಇದ್ದಾರೋ, ಆ ರೋಡನ್ನು ಹಾಳು ಕೊಂಪೆ ಮಾಡಿಬಿಟ್ರು. ನೋಡಿ, ಎಷ್ಟೊಂದು ಜನರಿಗೆ ಊಟ ಸಿಗ್ತಾ ಇಲ್ಲ, ಆ ರಸ್ತೆ ಇನ್ನೂ ಇದೇ ಆಗಿಲ್ಲ. ಆ ರೀತಿ ಒಂದು ಯಾವುದೇ ಒಂದು ಕಾಂಟ್ರಾಕ್ಟ್ ಆಗಲಿ, ಒಂದು ಟಾರ್ಗೆಟ್ ಇರಬೇಕು, ಒಂದು ಇಂಥ ದಿನಾಂಕದಲ್ಲಿ ಮುಗಿಸ್ಬೇಕು. ಏನಾದರೂ ಒಂದು 15 ಇವತ್ತಿನ ವರ್ಕರ್ಗಳು ಸಿಗಲ್ಲ, ಕೆಲಸಗಾರ ಸಿಗಲ್ಲ, ಅಥವಾ ಯಾವುದೋ ಒಂದು ಐಟಮ್ ಬಂದಿಲ್ಲ ಅಂದರೆ ಆಗಲಿ 15 ದಿನ ಆಗಲಿ 1 ತಿಂಗಳಾಗಲಿ, ಏನು 3 ವರ್ಷ ಇವರು ತಗೊತಾರೆ ಅಂದರೆ ಹೇಗಿದೆ? ನಾವು ಎಲ್ಲಿ ಬದುಕ್ತಾ ಇದ್ದೇವೆ? ಇದನ್ನು ಕೇಳಬೇಕಾದಂಥವ್ರು ಯಾರೂ ಇಲ್ಲ. ಇವತ್ತು ಏನಾಗಿದೆ, ಕೇಳಬೇಕಾದ ಆಪೋಸಿಟ್ ಪಾರ್ಟಿ ಯಾವುದೋ ಶ್ರೀರಾಮನ್ ಹಿಡ್ಕೊತಾರೆ, ಯಾವುದೋ ಒಂದು ಸಮುದಾಯ ಹಿಡ್ಕೊತಾರೆ, ಯಾವುದೋ ಒಂದ್ರ ಬಗ್ಗೆ ತಗೊಂಡು ಹೋಗ್ತಾರೆ. ಅಭಿವೃದ್ಧಿ ಕಡೆ ಮಾತಾಡೋರೇ ಯಾರೂ ಇಲ್ಲ. ಈಗ ಆಡಳಿತ ಪಕ್ಷ ಏನು ಮಾಡ್ತಾರೆ, ನೀವು ಮಾಡಿಲ್ವಾ, ನಾವು ಮಾಡಿದ್ದೇವೆ, ನೀವು ಶ್ರೀರಾಮ್ ಅಂದರೆ ನಾವು ಶ್ರೀರಾಮ್ ಅಂದ್ವಿ, ನೀವು 60% ತಗೊಂಡ್ರಿ, ನಾವು 80% ತಗೊತೇವೆ. ಇಲ್ಲಿ ಜನಗಳೆಲ್ಲರೂ ಇವತ್ತು ಏನಾಗ್ಬಿಡ್ತಾ ಇದ್ದಾರೆ, ಇವ್ರ ಜೊತೆ ಸೇರಿಕೊಂಡು ಜನಗಳು ಇವತ್ತು ಇವರು ನರಕ ಅನುಭವಿಸ್ಬೇಕು. ಇವತ್ತು ನೋಡಿ, ಕಾರಲ್ಲಿ ಹೋಗೋವನಿಗೆ ಏನಿಲ್ಲ, ಆರಾಮಾಗಿ ಅವ್ನು ಗ್ಲಾಸ್ ಹಾಕ್ಕೊತಾನೆ, AC ಹಾಕ್ಕೊತಾನೆ, ಓಡ್ತಾ ಇರ್ತಾನೆ, ಅವನಿಗೆ ರಸ್ತೆ ಗುಂಡಿ ಮತ್ತು ಇನ್ನೊಂದು ಬೇಕಾಗಿಲ್ಲ. ಈ ಸೈಕಲ್ ಹೋಗೋವನಿಗೆ ಈ ಕಡೆ ಮೈಕೈ ನೋವು ಮಾಡ್ಕೊಂಡು ಅಲ್ಲಿ ಕೆಲಸನೂ ಮಾಡ್ತಾನೆ, ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ 2 ವೀಲರ್ ಇನ್ನೊಂದು ಬಂದುಬಿಟ್ಟು ಮನೇಲಿ ನಿದ್ದೆ ಇಲ್ದಂಗೆ, ಅಥವಾ ಅವನು ಮನೆ ಪ್ರಾಣ ಭಯ. ಇವತ್ತು ಈ ಒಬ್ಬ ರಸ್ತೆಗೆ ಗಾಡಿ ತಗೊಂಡು ಇಳಿದ ಅಂದರೆ ಇವತ್ತು ಮನೆ ಮುಟ್ತವೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಆ ರೀತಿ ಗುಂಡಿಗಳಿದ್ದಾವೆ. ಆ ಗುಂಡಿ ತಪ್ಪಿಸಿ ಕ್ರಾಸ್ ಮಾಡಿದ್ರೆ ಹಿಂದ್ಗಡೆ ಲಾರವನ್ ಬಂದು ಹೊಡಿತಾನೆ, ಗುಂಡಿನೇ ಹಚ್ಚಿದ್ರೆ ಇವನೇ ಬಿದ್ದೋಗ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರುಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಇವತ್ತು ಜೀವನ ಮಾಡೋ ಪರಿಸ್ಥಿತಿನ ಈ ಮಹಾನಗರ ಪಾಲಿಕೆ ಮತ್ತು ಸರ್ಕಾರ ತಂದಿಟ್ಟಿದೆ ಇವತ್ತು. ನಾಯಕ್ ಸರ್, ಬಜೆಟ್ ಅಂದಾಗ ಬಜೆಟಲ್ಲಿ ಯಾವುದೋ ಒಂದು ಯೋಜನೆ ಅಂತ ತಗೊಂಡಿದ್ದಾರೆ ಅಂದರೆ ಆ ಯೋಜನೆ ಜನವರಿಲಿ ಮಾಡಿದ್ರು ಅಂತ ಹೇಳಿದ್ರು ಅದು ಅವ್ರಿಗೆ ಈಡೇರ್ತಾನೆ ಇಲ್ಲ. ಆದರೆ ಭರವಸೆನ ಯಾಕೆ ಕೊಡ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ನೋಡಿ, ಕಾಮಗಾರಿ ವಿಳಂಬ ಆಗೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಈ ಎಲೆಕ್ಷನ್ ಕೂಡ ಒಂದು ಲೋಕಸಭಾ ಎಲೆಕ್ಷನ್ ಬಂತು, ನೀತಿ ಸಂಹಿತೆ ಜಾರಿಗೆ ಬರುತ್ತೆ, 3 ತಿಂಗಳ ಕಾಮಗಾರಿ ಇಲ್ಲ. ಬಂಪರು BBMP ಅವ್ರಿಗೆ ಅಲ್ವಾ? ನಿಜ. ಯಾಕೆಂದರೆ 3 ತಿಂಗಳಲ್ಲಿ ಈಗ ನೋಡಿ, ಲೋಕಸಭಾ ಎಲೆಕ್ಷನ್ಗೆ ಈ ಬಜೆಟ್ ಮಾಡಿದ ತಕ್ಷಣ ಲೋಕಸಭಾ ಎಲೆಕ್ಷನ್ ಅನ್ವಸ್ ಆಗ್ಬೋದು. ಅವ್ರಿಗೆ ಆ 3 ತಿಂಗಳ ಸಮಯ ಸಿಗುತ್ತಲ್ಲ, ಒಳಗಡೆ ಬುಕ್ ಆಗ್ಬಿಟ್ಟಿರ್ತಾರೆ. ಯಾವ ಟೆಂಡರ್ ಯಾರಿಗೆ ಕೊಡಬೇಕು, ನೀನು ಎಷ್ಟು ಕೊಡ್ತೀಯಾ, ನೀನು 60% 40%, ಸಮಯಾವಕಾಶ ಒಂದು ಕಡೆಗೆ, ಆಮೇಲೆ ಯಾರಿಗೆ ಕೊಡಬೇಕು ಅಂತ ಫಿಕ್ಸ್ ಮಾಡೋದು, ಯಾವ ಕ್ವಾಲಿಟಿ ಮಾಡಬೇಕು ಅಂತ ಫಿಕ್ಸ್ ಮಾಡೋದು, ಭ್ರಷ್ಟಾಚಾರ ಮಾಡೋದಕ್ಕೆ ಅವರಿಗೆ ಸಮಯ ಸಿಕ್ಕಷ್ಟು ಒಳ್ಳೆಯದು. ಆ ರೀತಿ ಒಂದು 3 ತಿಂಗಳಾಗುತ್ತೆ. ಆದಮೇಲೆ ಇವ್ನು ಉಳಿಯೋದು 9 ತಿಂಗಳು. ಇನ್ನು 9 ತಿಂಗಳಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ? ಇವ್ರೇನು ಮಾಡಲ್ಲ. ಆ ಪರಿಸ್ಥಿತಿ ತಂದಿಡ್ತಾರೆ. ಈ ನೋಡಿ, ಮಹಾನಗರ ಪಾಲಿಕೆ ಇವತ್ತು ಲಾಸ್ಟ್ ಟೈಮ್ ಹೇಳಿತ್ತು, ಮನೆ ಬಾಗಿಲಲ್ಲಿ ಕಾರ್ಗಳು ನಿಲ್ಸೋದಕ್ಕೆಲ್ಲ ನಾವು ಟ್ಯಾಕ್ಸ್ ಹಾಕ್ತೇವೆ ಅಂತ. ಈಗ ಒಬ್ಬ ಕಾರ್ ಅವ್ರು ಏನು ಮಾಡ್ತೀವಿ, ನಾವು ರೋಡ್ ಟ್ಯಾಕ್ಸ್ ಒಂದು ಇನೋವಾ ಕಾರ್ ತಗೋಬೇಕಂದ್ರೆ 5-6 ಲಕ್ಷ ಪೇ ಮಾಡಿ ತಗೊತೇವೆ. ಮತ್ತು ಇನ್ನೆಲ್ಲಿ ತಲೆ ಮೇಲೆ ಇಟ್ಕೋಬೇಕಾ ಕಾರ್ನ? ಅದನ್ನು ಏನೋ ದೇವ್ರ ದಯದಿಂದ ಈ RTO ಇಲಾಖೆ ಅವ್ರು ಏನು ಮಾಡಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿದರು. ಹಾಗೆ ಮಾಡೋಕ್ಕೆ ಬರಲ್ಲ ನೀವು ಅಂತ. ಇಲ್ಲ ಅಂತ ಅಂದಿದ್ರೆ ಇವರು ಅದಕ್ಕೂ ಒಂದು ಟ್ಯಾಕ್ಸ್ ಹಾಕೋರು. ಇವತ್ತು ಟ್ಯಾಕ್ಸನ್ನು ಕ್ರೋಢೀಕರಣ ಮಾಡೋದು ಹೇಗೆ ಅಂತ ಇವ್ರು ಯೋಚನೆ ಮಾಡ್ತಾರೆ. ಆ ಟ್ಯಾಕ್ಸನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಂಡು ನಾವು ಟ್ಯಾಕ್ಸ್ ಕಟ್ಟೋದು ಏನಕ್ಕಪ್ಪ, ಇದು ನನ್ನ ಬೆಂಗಳೂರು, ನನ್ನ ಕರ್ನಾಟಕ, ಇದ್ರಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ನಾನಿಲ್ಲಿ ನನ್ನ ಮನೆ ಹೇಗೆ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಆ ರೀತಿ ಒಂದು ಅಭಿವೃದ್ಧಿ ಆಗಲಿ, ಇದು ಒಂದು ನಮಗೆ ಕಣ್ಣಿಗೆ ಚೆನ್ನಾಗಿ ಕಾಣಲಿ, ಅಥವಾ ನಾವು ಅಭಿವೃದ್ಧಿ ಆಗಿ ಹೊರ ದೇಶದಿಂದ ಹೊರ ರಾಜ್ಯದಿಂದ ಬರೋವಂಥವ್ರು ಇಲ್ಲಿ ಉದ್ಯಮಗಳನ್ನ ಆರಂಭ ಮಾಡಲಿ, ಟ್ರಾಫಿಕ್ ಮುಕ್ತವಾಗಿ ಸಿಗಲಿ ಅನ್ನೋದಕ್ಕೆ ನಾನು ಟ್ಯಾಕ್ಸ್ ಕಟ್ತೀನಿ. ಇವತ್ತು ಅದೇ ಟ್ಯಾಕ್ಸನ್ನು ಇವರು ಪರ್ಸೆಂಟೇಜ್ ಲೆಕ್ಕದಲ್ಲಿ
ಸಾವಿರಾರು ಕೋಟಿ ಮಾಡ್ಕೊತಾರೆ ಅಂದರೆ ನೋಡಿ, ಉದಾಹರಣೆಗೆ ಇವತ್ತು ಮಹಾನಗರ ಪಾಲಿಕೆಯ ಕಂಟ್ರಾಕ್ಟ್ಗಳು ಏನು ಗುತ್ತಿಗೆದಾರರುಗಳು ದುಡ್ಡೇ ಮಾಡಲ್ಲ ಅಂದರೆ ಇವತ್ತು ಒಬ್ಬ ಗುತ್ತಿಗೆದಾರ ಮನೆಯಲ್ಲಿ 55 ಕೋಟಿ ದುಡ್ಡು ಸಿಕ್ತು. 55 ಕೋಟಿ ದುಡ್ಡು ಯಾರಾದರೂ ಅದನ್ನ ಕಣ್ಣಲ್ಲೇ, ನಾನಂತೂ ಕಣ್ಣಲ್ಲೇ ನೋಡಿಲ್ಲಪ್ಪ ಇಲ್ಲಿವರೆಗೆ, 1 ಕೋಟಿನೇ ನೋಡಿಲ್ಲ ಬಿಡಿ, ಕಣ್ಣಲ್ಲೇ ನೋಡದೇ ಇರೋ ಅಂಥ ದುಡ್ಡನ್ನ ಇವತ್ತು ಆ ಅಧಿಕಾರಿಗಳು ಸೀಜ್ ಮಾಡಿದ್ರು. ಆ ದುಡ್ಡು ಎಲ್ಲೋಯ್ತೋ ಗೊತ್ತಿಲ್ಲ. ಏನಂದ್ರೆ ಇವತ್ತು ಸರ್ಕಾರಗಳೆಲ್ಲ ಒಂದೇ. ಇವರು ಹೊರಗಡೆ ಏನು ಮಾಡ್ತಾರೆ, ನೀವೆಲ್ಲ ಮಾಧ್ಯಮದ ಮುಂದೆ ಅವ್ರಿಗೆ ಇವ್ರು ಬೈತಾರೆ, ಇವ್ರಿಗೆ ಅವ್ರು ಬೈತಾರೆ. ನಾಳೆ ಬೆಳಗ್ಗೆ ಒಂದೇ ದಿನ ಒಂದೇ ಪಾರ್ಟಿಲಿ ಇರ್ತಾರೆ, ಒಂದೇ ಇವರು ಕಂಟ್ರಾಕ್ಟ್ಗಳೇ, ಎಲ್ಲ MLAಗಳೆಲ್ಲ ಇವ್ರ ಮಕ್ಕಳೇ ಕಂಟ್ರಾಕ್ಟ್ಗಳು, ಇವ್ರ ಮಕ್ಕಳೇ ಗುತ್ತಿಗೆದಾರಗಳು. ಹಿಂಗಾಗಿ ಏನಾಗಿದೆ, ಇವರೆಲ್ಲ ಒಂದೇನೆ, ಇವರು ಎಲ್ಲ ಒಂದೇ ದೋಣಿ ಕಳ್ರಿ ಇವರೆಲ್ಲ. ಹಂಗಾಗಿ ಯಾವ ಭ್ರಷ್ಟಾಚಾರ ಹೊರಗಡೆ ಬರಲ್ಲ. ನಮಗೆ ಬೇಕಾದ್ರೆ ನೋಡಿ, ಅಷ್ಟು ತೆರಿಗೆ ಹಣ 55 ಕೋಟಿ ಸಿಕ್ಕಾಗ ಅವ್ರನ್ನ ಒಂದು ಕ್ರಿಮಿನಲ್ ಮೊಕದ್ದಮೆ ಮಾಡಿ ಒಂದಿನ ಅರೆಸ್ಟ್ ಮಾಡೋಕ್ಕೂ ಆಗಿಲ್ಲ ನಮ್ಮ ಸರ್ಕಾರಕ್ಕೆ. ಏನಾಗುತ್ತೆ, ಮಾಡಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಯಾರು ದುಡ್ಡು ಅಂತಲೂ ಗೊತ್ತಾಗಿಲ್ಲ ಇಲ್ಲಿವರೆಗೆ. ಆ ರೀತಿ ಪರಿಸ್ಥಿತಿ ಇದ್ದಾಗ ನಾವು ಈ ಮಹಾನಗರ ಪಾಲಿಕೆಯಿಂದ ಏನು ಅಭಿವೃದ್ಧಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಅದೇ ಯಾರೋ ಒಬ್ಬನ ಬಡವ ಒಂದು ಏನೋ EC ಮಾಡ್ಕೊಡಪ್ಪ, ಖಾತೆ ಮಾಡ್ಕೊಡಿ, ನಮ್ದು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ 1000 ರೂಪಾಯಿ ಟ್ಯಾಕ್ಸ್ ಇದ್ರೂ ಅವರಿಗೆ ಒಂದು ರಿಜಿಸ್ಟರ್ ಮಾಡಕ್ಕೆ ಬಿಡಲ್ಲ ಇವರು. ಒಂದು ಯಾವುದೋ ಒಂದು RTA ತೆಗಿಯಕ್ಕೆ ಬಿಡಲ್ಲ, ಒಂದು RTC ತೆಗಿಯಕ್ಕೆ ಬಿಡಲ್ಲ. ಅದೇ ನಿಮಗೆ ಸಾವಿರಾರು ಕೋಟಿ ಇವ್ರು ಇಟ್ಕೋಬೋದು. ಈಗ ನೋಡಿ, 1 ವರ್ಷಕ್ಕೆ ಬಜೆಟ್ ಆದಾಗ ಹಳೆ ದುಡ್ಡು ಉಳಿಯುತ್ತೆ ಅಂದರೆ ಅವ್ರನ್ನ ಮತ್ತೆ ತಿರ್ಗಾ ಹೊಸದಾಗಿ ಬಜೆಟ್ ಮಾಡ್ಕೋಬೇಕು, ಅದನ್ನ ತಗೊಂತೇವೆ ಅಂತಾರೆ. ಅದು ಏನು ಮಾಡ್ತಾರೆ ಇವರು? ಆಮೇಲೆ ನೋಡಿ, ಈಗ ಪೈಪ್ ಲೈನ್ಗಳು ನೀವು ನೋಡಿ, ಹೊಟ್ಟೆ ಉರಿತಾರೆ ನಮಗೆ, ಕಂಡಲ್ಲಿ ನೀರು ಬರುತ್ತೆ. ಒಂದು ಸಿಮೆಂಟ್ ರೋಡ್ ಮಾಡಿರ್ತಾರೆ, ಆ ಸಿಮೆಂಟ್ ರೋಡನ್ನು ಮತ್ತೆ ಆಗಿದ್ದಾರೆ. ಅದು ಏನೋ ಬುಲ್ಡೇಜರ್ ತಗೊಬಂದು ಅದನ್ನು ಕಟ ಸೌಂಡ್ ಮಾಡಿಕೊಂಡು ಅಗದ್ಬಿಟ್ಟು ಈ ಪೈಪ್ಗಳನ್ನ ಅಲ್ಲಿ ಮತ್ತೆ ಮಾಡ್ತಾರೆ. ಯಾಕೆ? ಇವಾಗ ಒಂದು ಸಿಮೆಂಟ್ ರೋಡು ಮಿನಿಮಮ್ ಅಂದ್ರೂ ನಮ್ಮ ಬ್ರಿಟಿಷರು ಮಾಡಿರೋ ರೋಡ್ಗಳು ಇನ್ನೂ ಇದಾವೆ ಕೆಲವು ಕಡೆಗೆ. ಆ ರೀತಿ ಇದ್ದಾಗ ನಾವೆಲ್ಲ ಅಂದ್ಕೊಂಡಿದ್ವಿ, ಎಲ್ಲಪ್ಪ ಸಿಮೆಂಟ್ ರೋಡ್ ಬಂದ್ಬಿಡ್ತು, ಒಂದು 50 ವರ್ಷನಾದ್ರು ಬಾಳಿಕೆ ಬರುತ್ತಿದ್ದು, ನಾವು ಆರಾಮಾಗಿ ಓಡಾಡ್ಬೋದು ಅಂದ್ಕೊಂಡಿದ್ವಿ. ಆದರೆ 50 ವರ್ಷ ಬಾಳಿಕೆ ಬರೋ ಅಂಥ ರೋಡನ್ನು ಇವರು ಅಗಿತಾರೆ ಅಂದರೆ ಅದನ್ನು ಇವರು ಪ್ರಶ್ನೆ ಮಾಡೋದಕ್ಕೆ ಯಾವ ಅಧಿಕಾರಿಗಳು, ರಾಜಕಾರಣಿಗಳು ರೆಡಿ ಇಲ್ಲ ಅಂದಾಗ ಇವ್ರು ಏನು ಸಮಾಜ ಉದ್ಧಾರ ಮಾಡ್ತಾರೆ? ಏನದು ಜನರ ದುಡ್ಡು. ಮಾತಾಡ್ತೀನಿ ನಾಯಕ್ ಸರ್, ನೀವು ಹೇಳಬೇಕು. ಈಗ ನೋಡಿ, ಗ್ಯಾರಂಟಿ ಯೋಜನೆಗಳು ಅಂತ ಬರುತ್ತೆ. ಬಹುತೇಕ ಕರ್ನಾಟಕದಲ್ಲಿರುವಂತಹ ಜನರು ಅದರ ಫಲಾನುಭವಿಗಳಿರ್ತಾರೆ. ಹಾಗಾಗಿ ಆದಾಯದ ಕ್ರೋಢೀಕರಣ ಆಗಬೇಕು, ರೈಟ್? ಅದಕ್ಕೆ ಬೇರೆ ಬೇರೆ ಟ್ಯಾಕ್ಸ್ಗಳ ಹೆಸರಲ್ಲಿ ಕ್ರೋಢೀಕರಣ ಮಾಡ್ತಾರೆ. ಆದರೆ ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಸಾಧ್ಯ ಇಲ್ವಾ? ಯಾಕಂತ ಹೇಳಿದ್ರೆ ಇವತ್ತಿನ ದಿವಸದಲ್ಲಿ ಯಾವುದೇ ಅಗತ್ಯ ವಸ್ತು ಕೊಳ್ಳೋದಕ್ಕೆ ಹೋದ್ರೂ ಕೂಡ ಭಾಳ ದುಬಾರಿ ಆಗ್ಬಿಟ್ಟಿದೆ. ಟ್ಯಾಕ್ಸ್ ಅನ್ನೋದು ಜನಕ್ಕೆ ಹೊರೆ ಆಗ್ತಿದೆ ಸರ್. ಈಗ ಚಾಣಕ್ಯ ಯಾವ ರೀತಿ ತೆರಿಗೆಯನ್ನು ರಾಘವೇಂದ್ರ ಅವರೇ, ಈಗ ನಾವು BBMP ಅಂದ ತಕ್ಷಣ ಬರೀ ರಸ್ತೆ ನೋಡೋಕ್ಕಾಗಲ್ಲ ಅಥವಾ ಫುಟ್ಪಾತ್ ನೋಡೋಕ್ಕಾಗಲ್ಲ. ಸಮಾಜ ಕಲ್ಯಾಣ ಇಲಾಖೆ, BBMP ಶಾಲೆಗಳು ಎಲ್ಲವೂ ಬರ್ತವೆ. ಆದರೆ ಈಗ ಏಷ್ಯಾದಿಂದ ನಾವು ನಿಂತ್ಕೊಂಡು ನೋಡ್ಬೇಕಾದ್ರೆ ಬೆಂಗಳೂರು ತುಂಬ ಫೇಮಸ್ ಅಂತೆ. ಬೆಂಗಳೂರಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಕಾಣುತ್ತೆ. ಆದರೆ ಇನ್ ಡೀಪಾಗಿ ನಾವು ನೋಡ್ತಾ ಹೋದರೆ BBMP ಶಾಲೆಗಳಲ್ಲಿ ಬರ್ತಾ ಹೋದರೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ. ಸಕಾಲಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಪುಸ್ತಕಗಳು, ಆಟೋಟ ಪೀಠೋಪಕರಣಗಳು ಬೇಕಾದ್ದಿಲ್ಲ, ಬೆಂಚ್ಗಳಿಲ್ಲ, ಡೆಸ್ಕ್ಗಳಿಲ್ಲ, ಇಂತಹ ಸಮಸ್ಯೆಗಳು ಹೇಗೆ ಸಹಿ ನೋಡಿ? ಅದೇ ಈಗ ನಾವೊಂದು ಅವಾಗಲೇ ಹೇಳಿದ್ವಲ್ವಾ, ಒಂದು T-ಶರ್ಟನ್ನು ಒಂದು ಕೊಡೋದಕ್ಕೆ ಇವರು ಒಂದನ್ನು ಸ್ವೆಟರ್ ಕೊಡೋದಕ್ಕೆ ಅವ್ರ ತಂದೆಗೆ ದುಡ್ಡು ಹಾಕಿ ಅವ್ರು ಹೇಳ್ದಂಗೆ ಬಾರ್ಗಳಿಗೆ ಹೋಗಿ ಎಣ್ಣೆ ಹೊಡೆದು ಮತ್ತಿರ್ಗ ಸರ್ಕಾರಕ್ಕೆ ಇನ್ಕಮ್ ಬರೋ ಪಾಯ್ದೇನೆ ಇವರು 1,000 ಜನಕ್ಕೆ ಕೊಡೋ ಮೂಗಿಗೆ ತುಪ್ಪ ಸವರೋ ಕೆಲಸ ಸರ್ಕಾರ ಮಾಡ್ತಾಯಿದೆ, ಮಹಾನಗರ ಪಾಲಿಕೆ ಮಾಡುತ್ತೆ. ಹಾಗೆ ನೋಡಿ, ಇವತ್ತು ಅದೇ ರೀತಿಯೇ ಯಾವುದೇ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಈ ಸರ್ಕಾರ ಕೆಲವು ಮಾಡೋದು. ಇವ್ರು ಹೇಳ್ದಂಗೆ ಈಗ ಅದೇ ಮಹಾನಗರ ಪಾಲಿಕೆಗೆ ಒಬ್ಬ ವಿದ್ಯಾವಂತನಿಗೆ ನಾವು 2,000 ಇವ್ರು 5,000 ಕೊಡ್ತಾರಲ್ವ, ಅದ್ರ ಬದಲಿಗೆ ಪಾರ್ಟ್ ಟೈಮ್ ನಿನಗೆ 1 ಅವರ್ ಇದೆ, 2 ಅವರ್ ಇದೆಯಪ್ಪ, ನಿಂದು ಯಾವ ಸಬ್ಜೆಕ್ಟ್ ಮಾಡ್ತೀಯಾ ಆ ರೀತಿ ಮಕ್ಕಳಿಗೆ ಹೇಳ್ಕೊಡ್ಲಿ, ಅಷ್ಟಕ್ಕೆ ನೀನು ಅಟೆಂಡೆನ್ಸ್ ಮಾಡ್ಕೊಳ್ಳಿ, ಉದ್ಯೋಗ ಸೃಷ್ಟಿ ಆಗುತ್ತೆ, ಅವನಿಗೆ ಹಣನೂ ಹೋಗುತ್ತೆ, ಎರಡೂ ಆಗುತ್ತೆ. ಅವಾಗ ಅವನು ಅದನ್ನ ಬರೀ ಅವನು ಕೂತ್ಕೊಂಡು ಎಷ್ಟೇ ಓದಿದ್ರು ನಮ್ಮ ಮೆಟ್ರೋದಲ್ಲಿ ಅದೇ ಇದ್ದಕ್ಕಿದ್ದಂಗೆ ಬೀಳ್ತಾರೆ, ಮೊಬೈಲ್ ಬೀಳ್ತು ಅಂತ ಟ್ರ್ಯಾಕ್ ಮೇಲೆ ಬೀಳೋದು, ಅಲ್ಲಿ ಸಿಬ್ಬಂದಿ ಕೊರತೆ ಇದೆ. ಇದೇ ಯುವಕರು ಅಂತ ಏನಿದೆ, ಯುವ ನಿಧಿ ವ್ಯಾಪ್ತಿ ಒಳಗೆ ಯಾರು ಬರ್ತಾರೆ ಅವರಿಗೆ ಕೆಲಸ ಕೊಡ್ಬೋದು. ಯಾಕೆ ಕೊಡಲ್ಲ ಇವರು? ಯಾಕೆ ಕೊಡ್ತಾರೆ ಹೇಳಿ? ಈಗ ಬೇರೆ ಬೇರೆ ಇಲಾಖೆಗಳನ್ನು ತಗೊಂಡ್ರು ಕೂಡ ಬೇಕಾದಷ್ಟು ಜಾಬ್ ಖಾಲಿ ಇದೆ. ಅದೇ 3,000 ರೂಪಾಯಿ ಅಲ್ಲಿ ವಿನಿಯೋಗ ಖಂಡಿತ ಮಾಡಬಹುದು, ಎಲ್ಲರೂ ಮಾಡ್ತಾರೆ, ಸಾಕಲ್ವ ದಿನಕ್ಕೆ? ಖಂಡಿತ ಮಾಡ್ತಾರೆ. 4 ನೋಡಿ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ ಬೇಕಾರೆ, 2 ಗಂಟೆ ಮಾಡಿ 8 ಅವರ್ ಡ್ಯೂಟಿ ಕೊಡ್ಲಿ, ಖಂಡಿತವಾಗ್ಲೂ ಮಾಡ್ತಾರೆ. ಆ ಕೆಲಸ ಈ ಸರ್ಕಾರ ಮಾಡಲ್ಲ. ಈಗ ಹೇಳ್ದಂಗೆ ನೋಡಿ, ಅಕ್ಕಿದೊಂದು ಹೇಳಿದ್ರು ಇವರು, ನಾವು ಬೇಕಾದ್ರೆ ನೇರವಾಗಿ ಹೇಳ್ತೇವೆ ನೋಡಿ, ಇದೇ ನೀವು ಹೋಗಿ ಸದಾಶಿವ ಏನೋದು ನಮ್ಮ
ಯಶವಂತಪುರ ಇದೆ, ಯಶವಂತಪುರದಲ್ಲಿ ಒಬ್ಬ ಸುಬ್ಬಣ್ಣ ಅಂತ ಇದ್ದಾನೆ. ನೀವು ಅವನ ಅಕ್ಕಿ ಮಾಫಿ ಆಗಿ ಅಂದರೆ 10 ಕೆ ನೋಡಿ, ಒಬ್ಬ ಮನುಷ್ಯ ಒಂದು ತಿಂಗಳಿಗೆ ತಿನ್ನೋಕ್ಕಾಗೋದು 5 kg. 5 kg ಎಕ್ಸ್ಟ್ರಾ ಏನು ಮಾಡ್ತಾರೆ ಅಂದರೆ ಇದು ಒಂಥರ ಸರ್ಕಾರಕ್ಕೆ ಒಂದು ರಿಟರ್ನ್ ಇನ್ಕಮ್ಮು. ಯಾಕೆ ಆಗುತ್ತೆ ಅಂದರೆ ಒಬ್ಬ ಸುಬ್ಬಣ್ಣ ಅಂತ ಇದ್ದಾರೆ, ನಮಗೊಂದು 2 ವರ್ಷದಿಂದ ನಾವು ಒಂದು ಗಾಡಿಗಳೆಲ್ಲ ಹಿಡಿದಾಕಿದ್ವಿ, ನಾವು ಎಲ್ಲರಿಗೂ ಕೊಟ್ಟಿವಿ. ಆದರೆ ಇವತ್ತಿಗೂ ಅವ್ನು ಮಾಫಿಯಾ ತಡೆಯೋಕ್ಕೆ ಯಾವುದೇ ಸರ್ಕಾರಗಳಿಗಾಗಲ್ಲ. ಅವ್ನು ಎಲ್ಲಿವರೆಗೆ ಅವ್ನು ಕೊಡ್ತಾನೆ ಅಂದರೆ ಒಬ್ಬ ಮಿನಿಸ್ಟ್ರಿಂದ ಹಿಡಿದು, ಆರೋಗ್ಯ ಮಿನಿಸ್ಟ್ರಿಂದ ಹಿಡಿದು ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲರಿಗೂ ಹಪ್ತ ಕೊಡ್ತಾರೆ. ಅದು ಯಾವ ರೀತಿ ನೋಡಿ, ಇವತ್ತು ರೇಷನ್ ಅಕ್ಕಿನ ನೀವು ರೇಷನ್ ಕಾರ್ಡ್ ಇರುತ್ತೆ, ಅಲ್ಲಿ ತಗೊಳ್ಳೋರು ಬರೀ ತಮ್ಮ ಹಾಕ್ಬಿಟ್ಟು ನಿಮ್ಗೇನಪ್ಪ 10 kg ಅಕ್ಕಿ ಇದೆ, 10 kgಗೆ ಎಷ್ಟಾಗುತ್ತೆ, 100 ರೂಪಾಯಿ ಆಗುತ್ತೆ, ನಿನಗೆ 50 ರೂಪಾಯಿ, ನನಗೆ 50 ರೂಪಾಯಿ ಅಂತ ಈ ಏನು ಆ ನ್ಯಾಯಬೆಲೆ ಅಂಗಡಿಯವ್ರು ಹಂಚ್ಕೊತಾರೆ. ಇವತ್ತು ಆ ಅಕ್ಕಿ ಏನಾಗುತ್ತೆ ರಿಟರ್ನ್, ಮತ್ತು ಇವತ್ತು ಏನಾಗಿದೆ ರಿಟರ್ನ್ ಮತ್ತು ಈ ಥರ ಕಳ್ಳ ಏನು ಅಕ್ಕಿ ಸಾಗಾಣಿಕೆಗಾರರಿಗೆ ರಿಟರ್ನ್ ಮಾರ್ತಾರೆ. ಅವರು ಮಾರಿದಾಗ ಏನಾಗುತ್ತೆ ನೋಡಿ, ಇವತ್ತು ದುರಂತ ಏನು ನೋಡಿ, ನಾವೆಲ್ಲ ಅಂದ್ಕೊಳ್ತೇವೆ ನಾವು ಏನಪ್ಪ ದೊಡ್ಡ ಯಾವುದೋ ಒಂದು ಮಾಲಲ್ಲಿ ಹೋದ್ವಿ, ಮಾಲಲ್ಲಿ ಹೋಗ್ಬಿಟ್ಟು ಅಕ್ಕಿ ತಗೊಬಂದ್ವಿ ಅಂತ. ಇವತ್ತು ನಾವು ನೈಜವಾಗ್ಲೂ ತಿಂತಾ ಇರೋದು ಅಕ್ಕಿನ ನಾವು ರೇಷನ್ ಅಕ್ಕಿನೇ. ಶ್ರೀಮಂತರು ಏನು ಅಕ್ಕಿ ತಿಂತಾರಲ್ಲ ಕೆಲವರು, ಅವರು ರೇಷನ್ ಅಕ್ಕಿನೇ ತಿಂತಾರೆ. ಉದಾಹರಣೆ ನೋಡಿ, ಏನಿಲ್ಲ ರೇಷನ್ ಅಕ್ಕಿ ಕಾಳಸಂತೆಯಲ್ಲಿ ಹೊರಗಡೆ ಆಗುತ್ತಲ್ಲ, ಇದನ್ನ 4-5 ಪಾಲಿಶ್ ಮಾಡ್ತಾರೆ. 4-5 ಪಾಲಿಶ್ ಮಾಡಿಬಿಟ್ಟು ದೊಡ್ಡ ಮಾಲಲ್ಲಿ, ಅಲ್ಲಲ್ಲ ನಿಜವಾಗ್ಲೂ ನೋಡಿ, ದೊಡ್ಡ ಮಾಲಲ್ಲಿ ಮಾರ್ತಾರೆ. ಆ ಮಾರಿರೋ ಅಕ್ಕಿನ ಇವರು ಅದಕ್ಕೇನೆ ಇವತ್ತು ಕ್ಯಾನ್ಸರ್ ಇರ್ಬೋದು, ನಾನು ಬೀಡಿ ಸೇದಿಲ್ಲ, ಏನೂ ಸೇದಿಲ್ಲ, ನನಗೆ ಕ್ಯಾನ್ಸರ್ ಬಂತು ಅಂತಾರೆ. ಇವೆಲ್ಲ ಇವತ್ತು ಆರೋಗ್ಯ ಇಲಾಖೆ ಸರಿ ಹೋಗ್ಬೇಕಿದೆ. ಈ ಕ್ಷಣಕ್ಕೂ ಹಂಗಾದ್ರೆ ನಾವು ನಿರೀಕ್ಷೆ ಮಾಡ್ಬೋದು BBMP ಇನ್ನಾದರೂ ಸುಧಾರಿಸ್ಕೊಂಡು ಒಳ್ಳೆ ಕೆಲಸ ಮಾಡುತ್ತೆ ಅಂತ. ಅಲ್ಲ, ಇವಾಗ ಎಲ್ಲಿಂದ ನೋಡಿ, ಇವತ್ತು ಸುಧಾರಿಸೋದಕ್ಕೆ ಇವತ್ತು ಸರಿಯಾದಂಥ ಒಂದು ಆರೋಗ್ಯಪೂರ್ವಕವಾದ ಸರ್ಕಾರ ಬೇಕು. ಅದನ್ನು ಕಂಟ್ರೋಲ್ ತಗೋಬೇಕು. ನಾವೇನು ಸರ್ಕಾರ ಇಲ್ಲ ಅಂತ ಹೇಳ್ತಾ ಇಲ್ಲ, ಸರ್ಕಾರನ ಅಧಿಕಾರಿಗಳು ಕಂಟ್ರೋಲ್ ತಗೋಬೇಕು. ಇವತ್ತು ಇವ್ರಿಗೆ ಏನಾಗಿದೆ, ಅವರ ಒಂದು ಸಾಮ್ರಾಜ್ಯ ಉಳಿಸ್ಕೊಳ್ಳೋಕೆ ಟೈಮ್ ಇಲ್ಲ. ಅವರ ಒಂದು ಸಾಮ್ರಾಜ್ಯ ಉಳಿಸ್ಕೊಂಡ ಜೊತೆಗೆ ಅವರ ಕೇಸ್ಗಳು ಬರ್ಬೋದು, ಇನ್ನೊಂದಿರ್ಬೋದು. ಆಮೇಲೆ ಅವ್ರಿಗೆ ಇನ್ನೂ ಹಂಬಲ, ನಾನು ಇವಾಗ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆದರೆ ಪ್ರಧಾನಮಂತ್ರಿ ಆಗಬೇಕು, ಈ ಹಂಬಲದಲ್ಲೇ ಇದ್ದಾರೆ. ಬಿಟ್ಟರೆ ನಾನು ಈ ಥರ ಒಂದು ಒಳ್ಳೆ ಕೆಲಸ ಮಾಡಬೇಕಾಯ್ತು ನೋಡಿ. ಕೆರೆ ಒತ್ತುವರಿಗಳು, ಬೆಳೆಂದೂರು ಕೆರೆ ಇವತ್ತು ನೋಡಿ, ಈ ದೊಡ್ಡ ಟೊಯಾಟಾ ಇರ್ಬೋದು, ಮಾರುತಿ ಇರ್ಬೋದು, ಈ ಶೋರೂಮ್ಗಳಲ್ಲಿ ಕಾರ್ ವಾಶ್ ಮಾಡಲ್ಲ. ಆದರೆ ಇವತ್ತು ಇದೇ ಮಹಾನಗರ ಪಾಲಿಕೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ. ಈ ಗಲ್ಲಿ ನೀವು ಕಾರ್ ವಾಷಿಂಗ್ ಇದ್ದಾರೆ, ಗಲ್ಲಿ ಚಿರಂಡಿ ಬಿಡ್ತಾರೆ, ಆದರೆ ಇವ್ರನ್ನ ಯಾರು ಕೇಳಲ್ಲ. ಈ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿಂದ ಸರಿ ಹೋಗುತ್ತೆ ಹೇಳಿ? ಹೋಗ್ಲಿ. ನಾಯಕ್ ಸರ್,